ನಾವಿವತ್ತು ಫಸ್ಟು ಇವತ್ತು ಆರ್ಯ ಶಬ್ದದಿಂದ ತಗೊಳ್ಳೋಣ, ಪ್ರಾರಂಭ ಮಾಡೋಣ. ಈ ಆರ್ಯ ಶಬ್ದ ಏನು ಹೇಳುತ್ತೆ ಅನ್ನೋದು ಶುರು ಮಾಡೋಣ ಅಂತ ಸ್ವಾಮೀಜಿ ನನ್ನ ಅಭಿಪ್ರಾಯ. ಅವರು ಅಡಿಗರು ಅದ್ರದ್ದು ಅರ್ಥ ಹೇಳಿ. ನಿರುಕ್ತ ಒಂದು ಅದ್ರದ್ದು 16 ಅರ್ಥ ಲಿಖಿತ. ಶಾಂತಃ ತಿತಿಕ್ಷುಃ ದಾಂತಶ್ಚ ಸತ್ಯವಾದಿ ಜಿತೇಂದ್ರಿಯಃ ದಾತಾ ದಯಾಲುಃ ನಮ್ರಶ್ಚ ಆರ್ಯಃ ಸ್ಯಾದ್ ಅಷ್ಟಭಿರ್ಗುಣೈಃ. ಶಾಂತನು, ಸಹನಶೀಲನು, ಮನೋನಿಗ್ರಹ ಮಾಡತಕ್ಕವನು, ಸತ್ಯವನ್ನು ನುಡಿಯತಕ್ಕವನು, ಜಿತೇಂದ್ರಿಯನು, ದಾನಶೀಲನು, ದಯಾಶೀಲನು, ನಮ್ರನು ಆದವನೇ ಆರ್ಯನು. ಈ 8 ಗುಣಗಳಿಂದ ಆರ್ಯನಾಗುವನು. ಈ 8 ಗುಣಗಳಿಂದಲೇ ಆರ್ಯರು ಗುರುತಿಸಲ್ಪಡುವರು. ಇಹಪರದ ದಿವ್ಯ ಜೀವನಕ್ಕಾಗಿ ಅಖಿಲ ಮಾನವರಿಗೆ ಈ 8 ಗುಣಗಳ ಅವಶ್ಯಕತೆ ಇದ್ದೇ ತೀರುವುದಲ್ಲವೇ? ಈ ದೃಷ್ಟಿಯಿಂದ ಪ್ರತಿ ಮಾನವನು ಆರ್ಯನಾಗಬೇಕಲ್ಲವೇ? ಇದು ಸದಾಚಾರದ ಗುಣಗಳು ಸ್ವಾಮೀಜಿ. ಮೂಲ ಶ್ಲೋಕ ಬೇಕಾದ್ರೆ ನಂಗೆ ಬರುತ್ತೆ, ಹೇಳ್ತೀನಿ. ಆರ್ಯ ಶಬ್ದ ಅರ್ಥ ಆಗುದಿಲ್ಲ. ಆರ್ಯ ಶಬ್ದ ಇದು ಅರ್ಥ ಹೆಂಗ? ಪರಿಣಾಮ ಹೇಳ್ತಾರೆ ಅಷ್ಟೇ. ಪರಿಣಾಮ ಶಬ್ದ ಪರಿಣಾಮ. ಇದು ಸದಾಚಾರ. ಬೇರೆ ಪರಿಣಾಮ ಬೇರೆ. ಅವನಲ್ಲಿ ಇಷ್ಟು ಗುಣ ಇದ್ರೆ ಆರ್ಯ, ಅವನ ಆರ್ಯ ಅಂತ ಇಲ್ಲಿ ಹೇಳ್ತಾರೆ. ಇದು ಸದಾಚಾರ್ಯ ಹೇಗೆ ಹುಟ್ಟುತ್ತೆ ಅಂತ ಹೇಳಿಲ್ಲ. ಇಲ್ಲ. ಅದೇ ಅರ್ಥ ಬೇಕು ನಮ್ಗೆ. ಇದು ಸದಾಚಾರ್ಯ ಗುಣ. ಪರಿಣಾಮ ಅಲ್ಲ. ಆ ಅರ್ಥ ಆರ್ಯ ಶಬ್ದದ ಅರ್ಥದಂತೆ ಅವನು ಅನುಸರಿಸಿದರೆ ಆಗ ಪರಿಣಾಮವಾಗಿ ಅವನು ಗೋಚರಿಸ್ತಾರೆ, ಪ್ರಕಟವಾಗ್ತಾನೆ ಅನ್ನೋದು ಬಿಟ್ರೆ, ನೀವು ಎಣ್ಣೆ, ಬತ್ತಿ ಮತ್ತು ಹಣತೆ 3 ಇದೆ, 3 ಬೆಳಕು ಚೆಲ್ಲುವುದಿಲ್ಲ. ಹಾಗಂತ ಎಣ್ಣೆಯ ಪರಿಚಯ ಬೇಕು, ಬತ್ತಿಯ ಪರಿಚಯ ಬೇಕು, ಹೌದಲ್ಲ, ಹಣತೆಯ ಪರಿಚಯ ಬೇಕು. ಅವು 3 ಆಗುವುದಿಲ್ಲ. 3ನ ಸಂಯೋಜನೆ ಹಣತೆಗೆ ಬತ್ತಿ ಹಾಕಿ ಎಣ್ಣೆ ಹಾಕಿ ಎಲ್ಲ ತಯಾರು ಮಾಡಿದ್ರು ಆಗುವುದಿಲ್ಲ. ಹಚ್ಚುವ ಜ್ಞಾನ ಅಂತ ಬೇಕು. ಆಗ ನಿಮಗೆ ಅದು ದೀಪ ಬೆಳಕು ಕೊಡ್ತದೆ. ಹಾಗಾದ್ರೆ ಯಾವುದಕ್ಕೆ ನೀವು ಹೇಳ್ತೀರಿ ಆರ್ಯ ಅಂತ ಹೇಳ್ತೀರಿ? ಬತ್ತಿಗೋ, ಎಣ್ಣೆಗೋ, ಹಣತೆಗೋ? ಬೆಳಕು. ಹಚ್ಚುವ ಜ್ಞಾನಕ್ಕೆ ಹೇಳಬೇಕು. ಹಚ್ಚುವ ಜ್ಞಾನ ಯಾವುದಾಗತ್ತೆ? ಎಲ್ಲಿದೆ? ಹಚ್ಚುವ ಜ್ಞಾನ ಅಲ್ಲಿ ಪ್ರಕಟ ಅಲ್ಲ. ಪ್ರಕಟವಾದ ಅಲ್ಲಿ ವಸ್ತು ಇಲ್ಲ. ಹಚ್ಚುವ ಜ್ಞಾನ, ಅದು ಹಚ್ಚುವ ಜ್ಞಾನ ಇಲ್ಲದೆ ಎಣ್ಣೆ ಹತ್ತದೇ ಇಲ್ಲ, 15 ಬೆಳಕು ಕೊಡೋದೇ ಇಲ್ಲ. ಹೌದಾನೆ? ಇವೆಲ್ಲವೂ ಇರುತ್ತೆ, ಆದ್ರೂ ಇಲ್ಲ. ಎಲ್ಲವೂ ಇರುತ್ತೆ, ಯಾವುದೂ ಇಲ್ಲ. ಪ್ರಕೃತಿಯಲ್ಲಿ ಎಲ್ಲವೂ ಇತ್ತು ಒಂದು ಕಾಲದಲ್ಲಿ. ಯಾವುದು ಕೊರತೆ ಇಲ್ಲ, ಎಲ್ಲವೂ ಇತ್ತು, ಈಗಲೂ ಇದೆ ಪ್ರಕೃತಿಯಲ್ಲಿ. ಅದನ್ನ ಸರಿಯಾದ ರೂಪದಲ್ಲಿ ಹೇಗೆ ಬಳಸುವುದಂತ ಹೇಳಿಕೊಡುವಂಥದ್ದು ಆರ್ಯ. ಹೇಳಿಕೊಡುವಂಥದ್ದು ನಪುಂಸಕಲಿಂಗ, ಸ್ತ್ರೀಲಿಂಗ ಪುಲ್ಲಿಂಗ ಅಲ್ಲ. ನೀವು ಯಾಕೆ ಸ್ತ್ರೀಲಿಂಗ ಪುಲ್ಲಿಂಗ ಶಬ್ದಕ್ಕೆ ತಗೊಂಡೋಗ್ತೀರ ಅದನ್ನ? ಅದೊಂದು ನಪುಂಸಕಲಿಂಗ ಶಬ್ದ. ದೀಪ, ಎಣ್ಣೆ, ದೀಪ, ಬತ್ತಿ ಮತ್ತೆ ಎಣ್ಣೆ 3 ಇದ್ರೂ ಜೀವನ ಇಲ್ಲ ಮನುಷ್ಯನಿಗೆ. ಅದನ್ನು ಹಚ್ಚಿ ಬೆಳಕು ಕಾಣೋದು ಹೇಗಂತ ನೋಡಬೇಕು. ಅದು ಜೀವನ. ಆ ಜೀವನ ಕೊಡುವಂಥ ಜ್ಞಾನ ಇತ್ತಲ್ಲ, ಅದು ಆರ್ಯ. ಅದು ನಪುಂಸಕಲಿಂಗ, ಪುಲ್ಲಿಂಗ ಶಬ್ದವೇ ಅಲ್ಲ, ಸ್ತ್ರೀಲಿಂಗ ಶಬ್ದವೂ ಅಲ್ಲ. ಜನ ಬಳಕೆ ಇರೋದು ಮಾತ್ರ ಅದು ಪುಲ್ಲಿಂಗ ಶಬ್ದ, ಸ್ತ್ರೀಲಿಂಗ ಬಳಕೆಯಾಗಿ. ಆತ್ಮಂತರ ಆತ್ಮನ ನಪುಂಸಕಲಿಂಗ ಅದೇ ತರನೇ.